ಈಗ ನಟ ನವೀನ್ ಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಅವರನ್ನು ಕೇಳೋಣ ಬನ್ನಿ. ನಮ್ಮ ಜೊತೆ ಇದ್ದಾರೆ ನವೀನ್ ಕೃಷ್ಣ ಸರ್. ಸೊ ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ಮ ಗೆಳೆಯನನ್ನು ಕಳೆದುಕೊಂಡಿದ್ದೀರಾ. ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದರು. ಅವ್ರಿಗೆ ಈ ಥರ ಆಗಿದೆ ಅಂತ ಅಂದರೆ ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಅಂತಲೇ ಹೇಳ್ಬೋದು. ಸೊ ಏನು ಹೇಳ್ತೀರಿ ಸರ್? ಎಷ್ಟು ನಾನು ಲೈಫಲ್ಲಿ ನೋಡಿದಂಥ ಅತಿ ಒಳ್ಳೆಯ ವ್ಯಕ್ತಿ ಅಂದರೆ ದಿಲೀಪ್. ಒಬ್ಬ ಗೆಳೆಯನಾಗಿ, ಫ್ಯಾಮಿಲಿ ಫ್ರೆಂಡಾಗಿ, ನಮ್ಮ ನಿರ್ಮಾಪಕನಾಗಿ, ಮೈ ಕ್ಲೋಸ್ ಫ್ರೆಂಡ್. ಅವನಷ್ಟು ಒಳ್ಳೆಯವನು, ಅವನಷ್ಟು ಸ್ಟ್ರಿಕ್ಟು ಇನ್ನೆಲ್ಲ ವಿಚಾರದಲ್ಲೂ. ಡಯಟ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಎಲ್ಲವೂ ಅಂದರೆ ಪರ್ಫೆಕ್ಷನಿಸ್ಟ್ ಅಂತ ಏನು ಹೇಳ್ತೀವಿ, ಹಿ ವಾಸ್ ಲೈಕ್ ದಟ್. ಸ್ಟ್ರಗ್ಲಿಂಗ್ ಡೇಸಿಂದ ಇಷ್ಟು ಎತ್ತರಕ್ಕೆ ಬೆಳೆದಿರೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕಂದರೆ ನೀವು ಕಣ್ಣಾರೆ ನೋಡಿರ್ತೀರಾ ಅದನ್ನು. ಅವ್ರು ತುಂಬ ಆ್ಯಂಬಿಷಿಯಸ್ ಮುಂಚೆಯಿಂದನು. ಯಾವ್ದಾದ್ರು ಕಾಂಪಿಟೇಷನ್ಗೆ ಹೋದರೆ ಫಸ್ಟ್ ಪ್ರೈಸ್ ತೊಗೋಬೇಕು ಅಂದರೆ ತೊಗೊಳ್ಳೋನು. ಆ್ಯಕ್ಟಿಂಗಲ್ಲಿ ಎಲ್ಲ ಥರ ಜಾನರು ಟ್ರೈ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ, ಅದು ಟ್ರೈ ಮಾಡಿದೆ. ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ ಮಾಡಿದೆ. ಸೊ ಒಂದು ದೊಡ್ಡ ಮನೆ ಕಟ್ಟಬೇಕು ಅಂತ ಕನಸಿದೆ ಅಂದ, ದೊಡ್ಡ ಮನೆ ಕಟ್ಟದ. ಸೊ ಎಲ್ಲ ರೀತಿ ಅಂದರೆ ಅಷ್ಟು ಎತ್ತರಕ್ಕೆ ಏರಿದ್ರೂ ಸಹ ವ್ಯಕ್ತಿತ್ವ ಯಾವತ್ತೂ ಬದಲಾಗಲಿಲ್ಲ. ಕಾಲೇಜಲ್ಲಿ ಹಿಂಗಿದ್ನೋ ಈಗಲೂ ಈ ಕ್ಷಣಕ್ಕೂ ಹಾಗೆ ಇರೋದು. ಅದೇ ಈ ವಿಷಯದಲ್ಲಿ ದೇವರು ತುಂಬ ಕ್ರೂರಿ ಅನಿಸುತ್ತೆ ಅಷ್ಟೇ. ಸರ್, ನಿಮ್ಮ ಜೊತೆ ಕಳೆದಂಥ ಒಂದಷ್ಟು ಕ್ಷಣಗಳು, ನೆನಪುಗಳು ಅಂತ ಅಂದರೆ ಏನೆಲ್ಲ ನೆನಪಿಗೆ ಬರುತ್ತೆ ನಿಮಗೆ? ಅಯ್ಯೋ, ನಮ್ಮ ಕಾಲೇಜ್ ಡೇಸ್ ಅಂದರೆ ಪ್ರತಿ ಸರಿ ಕಾಂಪಿಟೇಷನ್ಗೆ ಹೋದಾಗ ಅವನಿಗೆ ಫಸ್ಟು, ನಂಗೆ ಸೆಕೆಂಡು, ಇಲ್ಲ ನನಗೆ ಫಸ್ಟ್ ಅವನಿಗೆ ಸೆಕೆಂಡು, ಆ ಥರ. ಆ್ಯಂಡ್ ನಾವಿಬ್ಬರು ಒಟ್ಟೊಟ್ಟಿಗೆ ಲವ್ ಮಾಡೋಕ್ಕೆ ಶುರು ಮಾಡಿದ್ದು. ಇಬ್ಬರು ನಾವು ಯಾರು ಲವ್ ಮಾಡೋದು ಅವ್ರನ್ನೇ ಮದುವೆ ಮಾಡ್ಕೊಂಡ್ವಿ. ಕಡೆಗೆ ನನಗೆ ಅವಕಾಶಗಳು ಇಲ್ಲ ಅಂತ ಸೋತಾಗ್ಲೂ ಅವನೇ ಕರೆದು ನನಗೆ, ಹಿ ವಾಸ್ ದ ಪ್ರೊಡ್ಯೂಸರ್, ಐ ಆಮ್ ದ ಡೈರೆಕ್ಟರ್. ನನ್ನ ಹೆಂಡತಿ ಹಾಸ್ಪಿಟಲಲ್ಲಿದ್ದಾಗ ಅವನೇ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದೆ. ಸೊ ಅಷ್ಟು ಕ್ಲೋಸು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಂಗಳಾ ಗೋಪಾಲ್, ಟಿವಿ9 ಬೆಂಗಳೂರು.